ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಟ್ಸ್ ಫ್ಯಾಷನ್. ಆರೋಗ್ಯಕರವಾದಂತಹ ಹಾಗೆಯೇ ರುಚಿಕರವಾದಂತಹ ಬ್ರೇಕ್ಫಾಸ್ಟ್ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ. ಹಾಗಂತ ಹೇಳಿ ನಾನು ಇವತ್ತು ರಾಗಿ ಬಟಲ್ ಕಡಬನ್ನು ಯಾವ ರೀತಿ ಸುಲಭವಾಗಿ ಮನೆಯಲ್ಲಿನೇ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ಗೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ನಾನು ಮೆಂತೆ ಕಾಳನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಅದನ್ನು ಒಂದು 3 ತಾಸು ನೆನೆಯೋದಕ್ಕೆ ಹಾಗೆ ಬಿಟ್ಬಿಡ್ತೀನಿ. ನೆಕ್ಸ್ಟು ಒಂದು ಪಾತ್ರೆಗೆ ನಾನು 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕುದಿಯೋದಕ್ಕೆ ಇಡ್ತೀನಿ. ನೋಡಿ, ಇದೇ ಅಳತೆ ಗ್ಲಾಸಿನಲ್ಲೇ ನಾನು ನೀರನ್ನು ತೊಗೊಂಡಿದ್ದೀನಿ. ಅದೇ ಅಳತೆ ಗ್ಲಾಸಿನಲ್ಲಿನೇ ನಾನು ಇವಾಗ ರಾಗಿ ಹಿಟ್ಟನ್ನು ಕೂಡ ಅಳತೆ ಮಾಡಿಕೊಂಡು ತೊಗೊಳ್ತೀನಿ. ಯಾವುದೇ ಅಡುಗೆ ಮಾಡುವಾಗಲೂ ಅಷ್ಟೇ ಅಳತೆ ಸರಿಯಾಗಿದ್ದರೆ ಆ ಅಡುಗೆ ಕೂಡ ಪರ್ಫೆಕ್ಟಾಗಿರುತ್ತೆ. ನೋಡಿ, ಅದೇ ಅಳತೆ ಗ್ಲಾಸಿನಲ್ಲೇ ನಾನು 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಒಂದು 15ರಿಂದ 20 ನಿಮಿಷ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಸೆಂಟ್ರಲ್ಲಿ ಒಂದು ಚಿಕ್ಕ ಒಂದು ಹೋಲನ್ನು ಮಾಡಿಟ್ರೆ ತುಂಬ ಚೆನ್ನಾಗಿ ಹಿಟ್ಟು ಕೂಡ ಸ್ಟೀಮ್ ಆಗುತ್ತೆ. ಆಗ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿನೇ ನೀವು ಹಿಟ್ಟನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ರಾಗಿ ಹಿಟ್ಟಲ್ಲೇ ಮಾಡಬೇಕು ಅಂತೇನಿಲ್ಲ, ಅಕ್ಕಿ ಹಿಟ್ಟಲ್ಲಿ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿ, ಇವಾಗ ನಾನು ಹಿಟ್ಟನ್ನು ತಗೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಒಂದು 20 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ಗಂಟಿಲ್ದೇ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಗ ನಿಮಗೆ ಹಿಟ್ಟಿನ ಹದ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಪ್ಲೇಟನ್ನು ನೀವು ಇದಕ್ಕೆ ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೈಡಲ್ಲಿ ಇಟ್ಬಿಡಿ. ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಸೈಡಲ್ಲೇ ಇಡಿ. ಈಗ ಮೆಂತೆಕಾಳು ಕೂಡ ಚೆನ್ನಾಗಿ ನೆಂದಿದೆ ಅಲ್ವಾ. ಇವಾಗ ಮೆಂತೆ ಚಟ್ನಿನ ಇದಕ್ಕೆ ಕಾಂಬಿನೇಷನ್ ಆಗಿ ರೆಡಿ ಮಾಡ್ಕೊಳ್ಬೇಕು. ಒಂದು ಜಾರ್ಗೆ ನೆಂದಿರೋಂತಹ ಮೆಂತೆಕಾಳನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಮೆಂತೆ ಚಟ್ನಿ ಮಾಡೋದಕ್ಕೆ ಹಸಿ ಕೊಬ್ಬರಿ ಹಾಗೆಯೇ ಜೀರಿಗೆ, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಹಾಗೆಯೇ ಕೆಂಪು ಮೆಣಸಿನ್ಕಾಯಿ ಬೇಕಾದರೂ ತೊಗೊಳ್ಳಿ. ನಾನಿಲ್ಲಿ ಕೆಂಪು ಮೆಣಸಿನ್ಕಾಯ್ದು ಪೇಸ್ಟನ್ನು ತೊಗೊಂಡಿದ್ದೀನಿ. ಅದೇ ರೀತಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಇವಾಗ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ನೋಡಿದ್ರಲ್ವಾ, ಇವಾಗ ಮೆಂತೆಕಾಳು ಚಟ್ನಿ ರೆಡಿಯಾಗಿದೆ. ಈ ಮೆಂತೆಕಾಳು ಚಟ್ನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಅಲ್ಲದೆ ಬಾಣಂತಿಯರು ಈ ಒಂದು ಚಟ್ನಿನ ಪ್ರತಿಯೊಂದ್ರ ಜೊತೆನೂ ತಿಂತಾ ಇದ್ದರೆ ಅವ್ರಿಗೆ ಮಕ್ಕಳಿಗೆ ಕುಡಿಸೋದಕ್ಕೆ ಹಾಲಿನ ಉತ್ಪಾದನೆ ಜಾಸ್ತಿನೇ ಆಗುತ್ತೆ. ಅಲ್ಲದೆ ನಿಮಗೆ ಕೂದಲೇನಾದರೂ ಜಾಸ್ತಿ ಉದುರ್ತಾ ಇದ್ದರೆ ಈ ಒಂದು ಚಟ್ನಿನ ನೀವು ತಿನ್ನೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಅಲ್ಲದೆ ತೂಕದವನ್ನು ಇಳಿಕೆ ಮಾಡ್ಕೊಳ್ಳೋರು ಕೂಡ ಈ ಒಂದು ಮೆಂತೆ ಚಟ್ನಿನ ತಿನ್ಬೋದು. ಅಲ್ಲದೆ ಶುಗರ್ ಪೇಷಂಟ್ ಕೂಡ ಈ ಒಂದು ಚಟ್ನಿನ ತಿಂತಾ ಇದ್ದರೆ ಶುಗರ್ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ರೆಡಿ ಮಾಡಿಟ್ಕೊಂಡಿರೋಂತಹ ರಾಗಿ ಹಿಟ್ಟನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಂಡು ಚೆನ್ನಾಗಿ ಇದನ್ನು ಗಂಟಿಲ್ದೇ ನಾದ್ಕೊಳ್ಬೇಕು. ನಾದ್ಕೊಂಡು ಈ ರೀತಿ ಸ್ವಲ್ಪ ಅದಾಗಿ ನೀವು ಹಿಟ್ಟನ್ನು ತಗೊಂಡು ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ರೀತಿ ನೀವು ತಟ್ಟಬೇಕಾಗುತ್ತೆ. ತಟ್ಟಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಒಂದು 10 ನಿಮಿಷ ಸ್ಟೀಮ್ ಮಾಡಬೇಕು. 10 ನಿಮಿಷ ಸ್ಟೀಮ್ ಮಾಡಿದರೆ ಈ ರಾಗಿ ಬಟ್ಲು ಕಡುಬು ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ನೋಡಿ, ಇಡ್ಲಿ ಪಾತ್ರೆ ನಿಮಗೆ ಕೆಳಗಡೆ ಕಪ್ಪಾಗಬಾರ್ದು ಅನ್ನೋ ಹಾಗಿದ್ರೆ ಅರ್ಧ ಹೋಳಾಗುವಷ್ಟು ನಾನು ಇಲ್ಲಿ ನಿಂಬೆಹಣ್ಣನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ರಾಗಿ ಬಟ್ಲು ಕಡುಬು ರೆಡಿಯಾಗಿದೆ. ಇದ್ರ ಜೊತೆಗೆ ಮೆಂತೆ ಚಟ್ನಿ ಹಾಗೆಯೇ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಕೂಡ ಕಾಂಬಿನೇಷನ್ ತುಂಬಾ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೆಂತೆ ಚಟ್ನಿಗೆ ಬಿಸಿಯಾಗಿರೋಂಥ ತುಪ್ಪನ ಸೇರಿಸ್ಕೊಂಡು ತಿಂದರೆ ವಾವ್, ಸೂಪರ್ ಆಗಿರುತ್ತೆ ಗೊತ್ತಾ. ಮತ್ತೆ ಇದೇ ರೀತಿ ಆರೋಗ್ಯಕರವಾದಂತಹ ಹೊಸ ಅಡುಗೆಯೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿ ತಿಂತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.